ನಾವು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಆಫೀಸ್ಗೆ ಹೋಗೋಗಿನ್ನ ಮುಂಚೆ ಒಂದು ಕಪ್ ಕಾಫಿ, ಟೀ, ಹಾಲು ಕುಡ್ಕೊಂಡು ಹೋಗೋದು ನಮ್ಮ ರೂಢಿ. ಆ್ಯಂಡ್ ಇದಕ್ಕೆ ನಾವು ಬಳಸುವಂಥ ಹಾಲು ನಂದಿನಿ ಬ್ರ್ಯಾಂಡ್. ಸೊ ಇವತ್ತು ನಂದಿನಿ ಬ್ರ್ಯಾಂಡ್ ಹುಟ್ಟಿದ ಹೇಗೆ, ಯಾವಾಗ, ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು, ಆ್ಯಂಡ್ ಕರೆಂಟ್ ಸಿಚುವೇಶನಲ್ಲಿ ನಂದಿನಿ ಈ ಮಟ್ಟಿಗಿನ ರೆಕಗ್ನಿಷನ್ನ ಪಡೆಯೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಮಾತಾಡೋಣ. ಹಾಯ್ ಎವ್ರಿವನ್, ನಾನು ರಿಕಿತ್. ವೆಲ್ಕಮ್ ಟು ಡಿಜಿ ಸ್ಟುಡಿಯೋ ಬ್ರ್ಯಾಂಡ್ ಕಥಾ ಎಪಿಸೋಡ್ ನಂಬರ್ 1ಗೆ. 1950s ನಮ್ಮ ಕರ್ನಾಟಕದ ಹೈನುಗಾರಿಕೆ ಮಾಡ್ತಾ ಇದ್ದಂಥ ರೈತರು ತಾವು ಉತ್ಪಾದಿಸಿದ ಹಾಲನ್ನು ಡೈರೆಕ್ಟಾಗಿ ಕಸ್ಟಮರ್ಗೆ ಸೇಲ್ ಮಾಡೋದ್ರ ಬದಲು ಬ್ರೋಕರ್ಗಳಿಗೆ ಕೊಡ್ತಾಯಿದ್ರು. ಇದನ್ನು ಪರ್ಚೇಸ್ ಮಾಡಿದಂಥ ಬ್ರೋಕರ್ಗಳು ಸಿಟಿಗೆ ತಗೊಂಡು ಹೋಗಿ ಕಸ್ಟಮರ್ಸ್ಗೆ ಜಾಸ್ತಿ ಅಮೌಂಟ್ಗೆ, ಅಂದರೆ 1:3, 1:4 ಈ ಥರ ಜಾಸ್ತಿ ಅಮೌಂಟ್ಗೆ ಸೇಲ್ ಮಾಡ್ತಾಯಿದ್ರು. ಇದು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದ ಹೈನುಗಾರಿಕೆ ಮಾಡ್ತಾ ಇದ್ದಂಥ ರೈತರಿಗೆ ಬೇಜಾರು ತಂದಿತ್ತು. ಆ್ಯಂಡ್ ಇವರ ಲಾಭವನ್ನು ಕೂಡ ತುಂಬ ಕಮ್ಮಿ ಮಾಡಿತ್ತು. ಆದರೆ ಬ್ರೋಕರ್ಗಳು ಮಾತ್ರ ಇದರಿಂದ ಹೆಚ್ಚಿನ ಲಾಭ ಮಾಡ್ಕೊತಾ ಇದ್ರು. ಇದರಿಂದ ಬೇಸತ್ತ ನಮ್ಮ ಕರ್ನಾಟಕದ ಹೈನುಗಾರಿಕೆ ಮಾಡ್ತಾ ಇದ್ದಂಥ ರೈತರು ತಾವೆಲ್ಲ ಸೇರಿಕೊಂಡು ಒಂದು ಸಂಘ ಕಟ್ಟಬೇಕು ಅಂತ ಹೇಳಿ ಕರ್ನಾಟಕ ಡೈರಿ ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಷನ್ KDDC ಅನ್ನುವಂತಹ ಸಂಘ ಕಟ್ಕೊತಾರೆ. ಆ್ಯಂಡ್ ಇದರ ಉದ್ದೇಶ ಇದ್ದಿದ್ದು ತಾವು ಹೈನುಗಾರಿಕೆ ಮಾಡಿದಂಥ ಹಾಲನ್ನು ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಸೇಲ್ ಮಾಡಬೇಕು ಅನ್ನೋದು. ಇದು ಚೆನ್ನಾಗೇ ನಡೀತಾ ಇತ್ತು ಕೂಡ. ಆ್ಯಂಡ್ 1965ನಲ್ಲಿ ವಿತ್ ದ ಹೆಲ್ಪ್ ಆಫ್ ದ ವರ್ಲ್ಡ್ ಬ್ಯಾಂಕ್ ಬೆಂಗಳೂರಲ್ಲಿ ಕರ್ನಾಟಕದ ಅತಿ ದೊಡ್ಡ ಫ್ಯಾಕ್ಟರಿಯನ್ನು ಕೂಡ ಸ್ಥಾಪಿಸ್ತಾರೆ. ಆ್ಯಂಡ್ KDDC ಇದ್ದಂಥ ಹೆಸರನ್ನು KMF ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅನ್ನೋ ಹೆಸರಿಗೆ ಬದಲಾಯಿಸ್ತಾರೆ. ಆ್ಯಂಡ್ ಇದರ ಅಡಿಯಲ್ಲಿ ಹುಟ್ಕೊಂಡಂಥ ಬ್ರ್ಯಾಂಡೇ ನಂದಿನಿ. ಆ್ಯಂಡ್ ಈ ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಹಾಲು ಮಾತ್ರ ಅಲ್ಲದೆ ಹಾಲಿನ ಜೊತೆಗೆ ಮೊಸರು, ಬೆಣ್ಣೆ, ತುಪ್ಪ, ಚೀಸ್, ಸಾಫ್ಟ್ ಡ್ರಿಂಕ್, ಐಸ್ ಕ್ರೀಮ್ಸ್ ಈ ಥರ ಹಲವಾರು ಪ್ರಾಡಕ್ಟ್ಗಳನ್ನ ಇವರು ಸೇಲ್ ಮಾಡ್ತಾಯಿದ್ರು. ನಾವು ಕರೆಂಟ್ಲಿ ಮೋರ್ ದೆನ್ 65+ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಆರ್ ಅವೈಲಬಲ್ ಅಂಡರ್ ನಂದಿನಿ. ಈ ನಂದಿನಿ ಪ್ರಾಡಕ್ಟು ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಕರ್ನಾಟಕದಲ್ಲಿ ಇದಕ್ಕೆ ಬೂಸ್ಟಪ್ ಅಂತ ಸಿಕ್ಕಿದ್ದು ನಮ್ಮ ಕರ್ನಾಟಕದ ವರನಟ ರಾಜ್ಕುಮಾರ್ ಅವರು ಈ ಬ್ರ್ಯಾಂಡಿನ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ. ಆ್ಯಂಡ್ ಇದು ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ಮೊದಲ ಹಾಗೂ ಕೊನೆಯ ಬ್ರ್ಯಾಂಡ್ ಕೂಡ ಆಗಿದೆ. ಅಂದರೆ ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ ಏಕೈಕ ಬ್ರ್ಯಾಂಡ್ ನಂದಿನಿ. ಆ್ಯಂಡ್ ಇವರು ಇದಕ್ಕೆ ಯಾವುದೇ ಪೇಮೆಂಟ್ ಕೂಡ ತಗೊಂಡಿರೋದಿಲ್ಲ. ಆ್ಯಂಡ್ ಇವರ ಲೆಗಸಿನ ಫಾಲೋ ಮಾಡಿಕೊಂಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ಇವಾಗ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಂದಿನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ನಮ್ಮ KMFನ ನಂದಿನಿ ಬ್ರ್ಯಾಂಡ್ ಕರ್ನಾಟಕ ಅಷ್ಟೇ ಅಲ್ಲದೆ ಹೈದರಾಬಾದ್, ಬಾಂಬೆ, ಡೆಲ್ಲಿ ಹೀಗೆ ಹಲವಾರು ರಾಜ್ಯಗಳಲ್ಲಿ ಸೇಲ್ ಆಗ್ತಾ ಇದೆ. ಆ್ಯಂಡ್ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ ಕೂಡ. ಆ್ಯಂಡ್ ನಮ್ಮ KMFಗೆ 4703 ಮಹಿಳಾ ಸಂಘಗಳು ಕೂಡ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಡೇ 37.17 lakhs ಆಫ್ ಲೀಟರ್ಸ್ ಸೇಲ್ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಪ್ರತಿದಿನ 29 ಕೋಟಿಯಷ್ಟು ನಮ್ಮ ಹೈನುಗಾರಿಕೆ ಮಾಡುವಂಥ ರೈತರಿಗೆ ಪೇಮೆಂಟ್ ಆಗ್ತಾ ಇದೆ ಕೂಡ. ಆ್ಯಂಡ್ ಇದ್ರ ಜೊತೆಗೆ ಸುಮಾರು 20,000 ಆಫ್ ಕ್ರೋರ್ಸ್ ನಮ್ಮ KMF ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ. ಆ್ಯಂಡ್ ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಕೆಫೆ ಮೋ ಅನ್ನುವಂಥ ಕೆಫೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಮೋರ್ ದೆನ್ 35 ಔಟ್ಲೆಟ್ಸ್ಗಳು ಅವೈಲಬಲ್ ಇದ್ದು, ಇಂಡಿಯಾ ಅಷ್ಟೇ ಅಲ್ಲದೆ ದುಬೈಯಲ್ಲಿ ಕೂಡ ಈ ಬ್ರಾಂಚಸ್ಗಳು ಅವೈಲಬಲ್ ಇದೆ. ಆ್ಯಂಡ್ ಸಿನ್ಸ್ ಇಟ್ ಇಸ್ ಅ ಸ್ಟಾರ್ಟ್ಅಪ್, ಇಟ್ಸ್ ಜನರೇಟಿಂಗ್ ಮೋರ್ ದೆನ್ 5 to 6 crores ಆಫ್ ರೆವೆನ್ಯೂ. ಇದು ಅಚೀವ್ಮೆಂಟ್ ಅಲ್ಲದೆ ಇನ್ನೇನು ಹೇಳಿ. ಆ್ಯಂಡ್ ಇವರು ಮಾರ್ಕೆಟಿಂಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದು, ಕಳೆದ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಕೂಡ ಇವರು ಒನ್ ಆಫ್ ದ ಸ್ಪಾನ್ಸರರ್ ಆಗಿದ್ರು. ಆ್ಯಂಡ್ ಇದು ಅವರ ಮಾರ್ಕೆಟಿಂಗ್ ಬೂಸ್ಟ್ ಅಪ್ಗೆ ತುಂಬಾ ಹೆಲ್ಪ್ ಆಗಿದೆ ಕೂಡ. ಸೊ ನಂದಿನಿ ಇಸ್ ನಾಟ್ ಜಸ್ಟ್ ಅ ಬ್ರ್ಯಾಂಡ್, ಇಟ್ಸ್ ಅನ್ ಎಮೋಷನ್ ಆಫ್ ಅ ಪೀಪಲ್ ಫ್ರಮ್ ಆಲ್ ಓವರ್ ದ ಕರ್ನಾಟಕ. ಸೊ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಬ್ರ್ಯಾಂಡಿನ ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.